ಸ್ತ್ರೀರೋಗ ತಜ್ಞರಾದಂತಹ ನಾಟಿ ವೈದ್ಯರಾಗಿ ಕೆಲಸ ಮಾಡತಕ್ಕಂಥ ಹೊಸಮನೆ ತಿಮ್ಮಪ್ಪ ಹೆಗಡೆಯವರು ಕುಟುಂಬದವರು ಪರಂಪರಾಗತವಾಗಿ ನೂರಾರು ವರ್ಷದಿಂದ ಸ್ತ್ರೀರೋಗಕ್ಕೆ ಎಲ್ಲ ರೀತಿಯ ಸ್ತ್ರೀರೋಗಕ್ಕೆ ಔಷಧಿಯನ್ನು ಜನಕ್ಕೆ ಕೊಡ್ತಾ ಇದ್ದು ಸಾವಿರಾರು ಜನಕ್ಕೆ ಅದರಿಂದ ಗುಣಮುಖರಾಗಿ ಇವತ್ತು ಅವ್ರ ಹೆಸರನ್ನು ಸಿದ್ದಾಪುರ ತಾಲೂಕಿನಲ್ಲಿ ಯಾರ ಹತ್ರ ಕೇಳಿದರೂ ಅವರೊಂದು ಸಮರ್ಥ ನಾಟಿ ವೈದ್ಯರು ಅನ್ನೋದನ್ನು ಹೇಳಿಸಿಕೊಂಡು ಔಷಧಿಯನ್ನು ಜನಕ್ಕೆ ಯಾವುದೇ ರೀತಿಯಾದ ಅಪೇಕ್ಷೆ ಇಲ್ಲದೆ ಧನಾಪೇಕ್ಷೆ ಇಲ್ಲದೆ ರೋಗಿಗಳಿಗೆ ಮೆಡಿಸಿನ್ನ ಕೊಡ್ತಕ್ಕಂಥ ಶಿವರಾಮ್ ಹೆಗಡೆ ಹೊಸಮನೆ ಅವರನ್ನು ಇವತ್ತು ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಅವರು ಯಾವ್ಯಾವ ರೋಗಕ್ಕೆ ಔಷಧಿಯನ್ನು ಕೊಡ್ತಾರೆ ಅಂತ ಅವ್ರ ಮುಖಾಂತರ ತಿಳಿದುಕೊಳ್ಳುತ್ತಾ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆ ನಾನು ಮೊದಲಾಗಿ ಸ್ವಾಗತ ಕೋರ್ಕೊಳ್ತೇನೆ. ನಿಮ್ಮ ಪರಿಚಯನ ನಮ್ಮ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಮಾಡ್ಕೊಡ್ಬೇಕು. ಕ್ಯಾದಗಿ ಗ್ರಾಮದ ಹೊಸಮನೆ ಊರಿನ ತಿಮ್ಮಪ್ಪ ಹೆಗಡೆ ಮಗನಾದಂಥ ನಾನು ಶಿವರಾಮ ಹೆಗಡೆ ಅಂತ ಅಂಶ ಪರಂಪರೆಯಾಗಿ ಬಂದಂತಹ ಸ್ತ್ರೀ ರೋಗದ ಔಷಧಿ ಸಲುವಾಗಿ ಕೇಳ್ತಾ ಇದ್ದೀರಾ ಸರ? ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಅದನ್ನ ತಂದೆಯವರು ನಡೆಸ್ಕೊಂತ ಬರ್ತಾ ಇದ್ರು. ಫಸ್ಟ್ ಮೂಲತಃ ತಂದೆಯವರ ತಾಯಿ ನಡೆಸ್ಕೊಂತ ಬರ್ತಾ ಇದ್ರು. ಅದರಿಂದ ತಂದೆಯವರಿಗೆ ಬಂತು, ತಂದೆಯವರಿಂದ ನನಗೆ ಬಂದಿದೆ. ಇದು ಅಂಶ ಪರಂಪರೆಯಾಗಿ ಹೀಗೆ ಮುಂದುವರಿತಾ ಹೋಗುತ್ತೆ. ಅದು ತಿಳಿತಾ ಇಲ್ಲ. ನೀವು ಪಾರಂಪರ್ಯವಾಗಿ ನಿಮ್ಮ ಕುಟುಂಬದವರೆಲ್ಲ ಇದಕ್ಕೆ ಒಂದು ಔಷಧಿಯನ್ನು ಕೊಡ್ತಾ ಬಂದಿದ್ದೀರಾ. ಹೌದು. ಈಗ ಮಹಿಳೆಯರಿಗೆ ಯಾವ್ಯಾವ ರೀತಿ ಸಮಸ್ಯೆಗಳಿಗೆ ಯಾವ್ಯಾವ ರೀತಿ ಔಷಧಿಗಳನ್ನು ನೀವು ಕೊಡ್ಕೊಂತ ಬರ್ತಾ ಇದ್ದೀರಾ? ಸಾಧಾರಣವಾಗಿ ಹೆಣ್ಣು ಮಕ್ಕಳಿಗೆ ರಜೆ ದಿನ ಆದಾಗ ಕೆಲವರಿಗೆ ಹೊಟ್ಟೆ ನೋವು ಬರುತ್ತೆ, ಅಥವಾ ಮೈಯಿಂದ ಹೋಗೋದು ಜಾಸ್ತಿ ಆಗಿರುತ್ತೆ. ವೈಟ್ ಆಗಲಿ ಅಥವಾ ರೆಡ್ ಆಗಲಿ ಜಾಸ್ತಿ ಆಗಿರುತ್ತೆ. ಅದಕ್ಕೆ ಔಷಧಿಯನ್ನು ಕೊಡ್ತೀವಿ ನಾವು. ಆ ನಂತರದಲ್ಲಿ ಮದುವೆ ಆದ ನಂತರ ಹುಡುಗರಾಗಿರಲ್ಲ, ಅದಕ್ಕೆ ಔಷಧಿಯನ್ನು ಕೊಡ್ತೀವಿ. ಆ ನಂತರದಲ್ಲಿ ಕೆಲವರಿಗೆ ಏನಾಗತ್ತೆ ಕೇಳಿದ್ರೆ ಗರ್ಭ ಧರಿಸಿರ್ತಾರೆ, 2 ಅಥವಾ 3 ತಿಂಗಳಿಗೆ ಏನಾಗುತ್ತೆ ಅಂದ್ರೆ ಅದು ಅಬಾರ್ಟ್ ಆಗಿರುತ್ತೆ. ಅದು ಆಗದ ಟೈಪ್ನಲ್ಲೂ ಔಷಧಿಯನ್ನು ಕೊಡ್ತೀವಿ. ಇನ್ನು ಕೆಲವರಿಗೆ ಏನಾಗತ್ತೆ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಂದ್ರೆ 40 ವರ್ಷದ ನಂತರ ರಜೆ ಬಂದಾಗೋ ಟೈಮ್ನಲ್ಲಿ ಏನಾಗಿರುತ್ತೆ ಅಂದ್ರೆ ಕೆಲವರಿಗೆ ಗರ್ಭಕೋಶದಿಂದ ಸ್ರಾವಗಳಾಗ್ತವೆ. ಅದಕ್ಕೆ ಕೆಲವಷ್ಟು ಕೊಡ್ತೀವಿ ನಾವು. ಅಂದ್ರೆ ಏನಾಗತ್ತೆ ಕೇಳಿದ್ರೆ ಅಂಶ ಪರಂಪರೆಯಾಗಿ ಏನು ಬಂದಿದೆ ಈ ರೋಗದ್ದು, ಇದನ್ನ ಹಿಂಗೆ ಕೊಡ್ತಾ ಇದ್ದೀವಿ. ತಿಳಿತಿಲ್ಲ, ಇದರಲ್ಲೂ ಸಕ್ಸಸ್ ಅನ್ನು ಕಂಡಿದ್ದೀವಿ. ಇದನ್ನ ಯಾವ ದಿವಸಗಳು ಕೊಡ್ತೀರಾ? ಕೇಳ್ಪಟ್ಟೆ ನೀವು ಗುರುವಾರ ಮತ್ತೆ ರವಿವಾರ ಕೊಡ್ತೀರಾ ಅಂತ ಕೇಳ್ಪಟ್ಟೆ. ಇದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ಅಂದ್ರೆ ಸಾಮಾನ್ಯ ನಾಟಿ ಔಷಧಿಗಳಿಗೆ ವಾರ್ಮಕಗಳೇ ಹೆಚ್ಚಿನದಾಗಿರುತ್ತೆ. ನಮ್ಮ ತಂದೆಯವರ ಅಜ್ಜಿ ತಂದೆಯವರೆಲ್ಲ ನಡ್ಸ್ಕೊಂಡ್ ಬಂದಿದ್ದು ಯಾವ್ದಾಗ ಕೇಳಿದ್ರೆ ಗುರುವಾರ ಅಥವಾ ಭಾನುವಾರ ಬೆಳಗ್ಗೆ ಸೂರ್ಯೋದಯ ಕಾಲ ಅಂದ್ರೆ 8 ಗಂಟೆಯಿಂದ, ಸೂರ್ಯೋದಯ 6 ಗಂಟೆಗೆ ಆಗತ್ತೆ, ಆದ್ರೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಈ ರೋಗಕ್ಕೆ ಔಷಧಿನ ನಾವು ಕೊಡ್ತಾ ಬಂದಿದ್ದೀವಿ. ಅಂದ್ರೆ ತಂದೆಯವ್ರ ಕಾಲದಿಂದನೂ ಇದನ್ನ ನಡ್ಸ್ಕೊಂತ ಬರ್ತಾ ಇದೀವಿ. 1 ಗಂಟೆವರೆಗೆ ಕೊಡ್ತೀವಿ ಔಷಧಿನ. ಈಗ ಮಹಿಳೆಯರಲ್ಲಿ ಎಷ್ಟೋ ಜನಕ್ಕೆ ಈಗ ಮಕ್ಕಳಾಗದಿರೋ ಸಮಸ್ಯೆ ಈಗಿನ ಕಾಲದಲ್ಲಿ ಬಹಳವಾಗಿ ಕಾಣ್ತಾ ಇರುವಂತದ್ದು. ಹೌದು. ನಿಮ್ಮಲ್ಲೂ ಎಷ್ಟೋ ಜನ ಸಮಸ್ಯೆಗೆ ಬಂದಿದ್ದಾರೆ. ಅದಕ್ಕೆ ಒಂದು ವಿಸ್ತೃತವಾಗಿ ಅವ್ರಿಗೆ ಕೆಲವರಿಗೆ ಗೊತ್ತಿಲ್ಲ ಹೆಂಗ್ ಮೆಡಿಸಿನ್ ತಗೋಬೇಕು, ಇಲ್ಲಿ ಯಾವ ರೀತಿ ಅನ್ನೋದಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಅದ್ರ ಬಗ್ಗೆ ಒಂದು ಸರಿಯಾಗಿ ಒಂದು ಮಾಹಿತಿ ಕೊಡ್ಬೋದಾ? ಸಾಧಾರಣವಾಗಿ ಇಲ್ಲಿ ಔಷಧಿ ಬರೋರಿಗೆ ಏನಾಗಿರುತ್ತೆ ಕೇಳಿದ್ರೆ ಇಂಗ್ಲಿಷ್ ಮೆಡಿಸಿನ್ಗೆ ಎಲ್ಲರೂ ಎಡಿಟ್ ಆಗಿದ್ದಾರೆ ಈಗ. ಅದರಲ್ಲೂ ಈ ನಾಟಿ ಔಷಧಿ ಅಂದ್ರೆ ಇದಕ್ಕೊಂದು ನೇಮ ಪದ್ಧತಿಗಳಿರುತ್ತೆ. ಆ ಪದ್ಧತಿ ಪ್ರಕಾರ ಏನಪ್ಪಾ ಕೇಳಿದ್ರೆ ಅಂದ್ರೆ ರಜೆ ಆಗಿ ನೀರ್ ಹಾಕೊಂಡಾಗಿ 1 ವಾರದೊಳಗೆ ಅಂದ್ರೆ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಗರ್ಭಕೋಶ ಫ್ರೆಶ್ ಆಗಿರುತ್ತೆ ಅಂತ ನಮ್ಮಲ್ಲಿ ಇದ್ರ ಪ್ರಕಾರ ಹೇಳ್ತಾರೆ. ಆ ಟೈಮ್ನಲ್ಲಿ ಔಷಧಿಯನ್ನು ಕೊಟ್ಟಿದ್ರೆ ಅದು ಬೇಗ ಪರಿಣಾಮ ಆಗುತ್ತೆ ಅಂತ ಹೇಳ್ತಾರೆ. ರಜೆ ಆಗಿ ನೀರ್ ಹಾಕೊಂಡಂದ್ರೆ 10 ದಿನದ ಒಳಗೆ ಕೊಟ್ಟಿದ್ರೆ ಈ ಔಷಧಿ ಪರಿಣಾಮ ಬೇಗನೆ ಆಗ್ತದೆ. ಹಸಿ ಕಳ್ಳು ಅಂತಾರೆ ನಮ್ಮ ನಾಡು ಭಾಷೆಯಲ್ಲಿ. ಆ ಹಸಿ ಕಳ್ಳಿಗೆ ಔಷಧಿ, ನಾಟಿ ಔಷಧಿ ಬಿತ್ತು ಅಂತಾದ್ರೆ ಪರಿಣಾಮ ಬೇಗನೆ ಆಗ್ತಾ ಹೋಗುತ್ತೆ ಅಂತಾರೆ. ಇದು ನಮ್ಮ ನಿಯಮಗಳು.
ಈಗ ನೀವು ಬಂದಂತರಿಗೆ ಅದು ತಿಳಿಸಿ ಹೇಳಿರ್ತೀರಾ ಈ time ಅಲ್ಲಿ ತಗೋಬೇಕು ಅಂತ ಹೇಳಿ. ಇದ್ರಾಗೆ ಅಷ್ಟು ವಿಷಯವನ್ನ ಅವರಿಗೆ ಹೇಳಿರ್ತೀವಿ, ತಿಳಿಸಿ ಹೇಳಿ ತಿಳಿಸಿ ಹೇಳಿರ್ತೀವಿ. ಕೆಲವರು ಬಹಳ ದೂರದಿಂದ ಈ ಔಷಧಿಗಾಗಿ ದೂರದಿಂದ ಬರೋರು ಇರ್ತಾರೆ. ಹೌದು. ಅವರಿಗೆ ಪಾಪ ಬೆಳಗ್ಗೆ ಬಂದು, ಈಗ ನೀವ್ ಹೇಳಿದ್ರೆ ಬೆಳಗ್ಗೆ ಔಷಧಿ ಕೊಡ್ತೀರಾ ಅಂತ ಹೇಳ್ತೀರಾ, ಹಾ. ಬೆಳಗ್ಗೆ ಕೆಲವರಿಗೆ ಬಲಿಕ್ಕಾಗಲ್ಲ. ಈಗ ಮಧ್ಯಾಹ್ನ ಬರೋರಿಗೆ ಯಾವ ರೀತಿ ಅದು ತಗೋಬಹುದು, ಕೊಡ್ಬೋದು, ಹೇಗೆ ಅದ್ರ ಬಗ್ಗೆ? ಅವರು ಹೆಚ್ಚಿನದಾಗಿ ದೂರದಿಂದ ಬರೋರು ಏನ್ ಮಾಡಿರ್ತಾರೆ ಅಂದ್ರೆ, ಸಾಧಾರಣವಾಗಿ ನಾವು ಎಲ್ಲರಿಗೂ ಫೋನ್ ನಂಬರ್ ಅನ್ನು ಕೊಟ್ಟಿರ್ತೀವಿ. ಓಕೆ. ಫೋನ್ ಮಾಡಿ ಹೇಳಿರ್ತಾರ. ಅವಾಗ ಏನ್ ಮಾಡ್ತಾರೆ ಕೇಳಿದ್ರೆ, ಫೋನ್ ಮಾಡಿ ಹೇಳಿದ್ರೆ ನಾವ್ ಏನಪ್ಪ ಅಂದ್ರೆ ನಮ್ಮ ಟೈಮಿಂಗ್ಸ್ ಇದಪ್ಪ ಈ ಟೈಪ್ ನಲ್ಲಿ, ಅದಕ್ಕೆ ಬಂದು ಮೊದ್ಲಿಗೆ ನೀವು ಮುಟ್ಟುಗಳ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಅಂತ ಹೆಚ್ಚಿನಾಗಿ ಹೇಳಿರ್ತೀವಿ. ಅಂದ್ರೆ ನಮಗೆ ಏನಾಗಿದೆ ಕೇಳಿದ್ರೆ, ನಮಗೆ ಅಜ್ಜನ ಅಂದ್ರೆ ಅಜ್ಜ ತಂದೆಯವ್ರ ಕಾಲದಲ್ಲಿ ಏನ್ ಮಾಡಿದ್ದಾರೆ ಕೇಳಿದ್ರೆ, ನಮಗೆ ಒಂದ್ ಟೈಮಿಂಗ್ ಅನ್ನು ಕೊಟ್ಬಿಟ್ಟಿದ್ದಾರೆ. ಓಕೆ. ಸೂರ್ಯ ಉದಯ ಟೈಮ್ ಅಲ್ಲಿ ಕೊಡ್ತಾ ಹೋಗಿ ಅಂತ ಹೇಳಿ, ಸೂರ್ಯ ಅಸ್ತಂಗತ ಆಗ್ಬೇಕಾದ್ರೆ ಅಂದ್ರೆ ಯಾವ ಕೆಲಸ ಮಾಡಿದ್ರು ಅದು ಪರ್ಫೆಕ್ಟ್ ಅಲ್ಲ ಅಂತ ನಮ್ಗ ಅಂತ ಹೇಳಿದ್ದಾರೆ. ಹಾಗಾಗಿ ಏನಪ್ಪಾ ಕೇಳಿದ್ರೆ, ನಾವು ಸೂರ್ಯ ಉದಯ ಇದ್ರಲ್ಲಿಂದನೇ ಶುರು ಮಾಡ್ಕೊಂಡು ಒಂದ್ ಹಂತದ ಅಂದ್ರೆ ಮಧ್ಯಮ ಕಾಲದವರೆಗೆ ಈ ಔಷಧಿಯನ್ನು ಕೊಡ್ತಾ ಇರ್ತೀವಿ. ಈಗ ಕೆಲವರಿಗೆ ಔಷಧಿ ಪರ್ಫೆಕ್ಟ್ ಆಗಿ ಪರಿಮಾಣ ತಾಗಬೇಕಂತಂದ್ರೆ ಆದಷ್ಟು ಅವ್ರು ಬೇಗ ಬಂದ್ಬಿಟ್ಕೊಂಡ್ರೆ ಅವ್ರಿಗೆ ಒಳ್ಳೇದು, ಅವ್ರ ಟೈಮಿನೆಲ್ಲ ಬಂದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀರಾ. ಹೌದು. ಔಷಧಿ ಒಂಥರ ಅದು ಪರಿಣಾಮಕಾರಿಯಾಗಿ ತಾಗುವಂತ ಆಯುರ್ವೇದಿಕ್ ಅದಕ್ಕೆ ಅದೇ ಅಂತ ಒಂದು ಸಂದರ್ಭಗಳು ಕೊಡುವಂತದ್ದು ಇರ್ತದಲ್ವಾ? ಹೌದು. ಅಂದ್ರೆ ಏನಾಗತ್ತೆ ಅಂದ್ರೆ, ಕೆಲವರು ನಮಗೆ ನಿರ್ದಿಷ್ಟವಾಗಿ ಇವತ್ತಿನ ದಿನ ಇಂಥವಷ್ಟೇ ಜನ ಬರ್ತಾರಂತ ಗೊತ್ತಿರಲ್ಲ. ಒಂದ್ ಗಂಟೆ ಒಳಗಾದ್ರೆ ನಮ್ಗೆ ಆ ಔಷಧಿ ಗಿಡವನ್ನ ಅಕಸ್ಮಾತ್ತಾಗಿ ನಾವು ಯಾವ್ದೋ ಪ್ರಮಾಣದಲ್ಲಿ ತಯಾರು ಮಾಡಿರ್ತೀವಿ, ಅದು ಕಡಿಮೆ ಬಿದ್ರೆ ತಂದ್ಕೊಳ್ಳಿಕ್ ನಮ್ಗೆ ಪರ್ಮಿಷನ್ ಇರುತ್ತೆ. 1 ಗಂಟೆ ನಂತರ ನನ್ಗೆ ಆ ಗಿಡವನ್ನು ಮುಟ್ಲಿಕ್ಕೆ ನಾನು ಯಾವುದೇ ರೀತಿ ಪರ್ಮಿಷನ್ ಇರಲ್ಲ, ಅಥವಾ ಬೇರೆ ನಾರುಗಳನ್ನ ತರ್ಲಿಕ್ಕೆ ಯಾವುದೇ ರೀತಿ ನಮಗೆ ಪರ್ಮಿಷನ್ ಕೊಟ್ಟಿಲ್ಲ ಹಳಬರು. ಹಂಗಾಗಿ ಏನಪ್ಪ ಕೇಳಿದ್ರೆ, ನಾವು ಈ ನೇಮಕ್ಕೆ ಅನುಗುಣವಾಗಿ ಹೋಗಿರ್ಬೇಕು. ಮೇನ್ ಅಂದ್ರೆ ಈ ಔಷಧಿಯಲ್ಲಿ ಏನಿರುತ್ತೆ ಅಂದ್ರೆ, ಒಂದು ಭಾವನಾತ್ಮಕ ಜಗತ್ತದು ಭಾವನೆ, ಮತ್ತೆ ಎರಡನೇದ ನಂಬಿಕೆ, ಮೂರನೇದ ಪಥ್ಯ. ಇದನ್ನು ಕರೆಕ್ಟ್ ಆಗಿ ಮಾಡಿದ್ರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ದೈವಶಕ್ತಿ ಇದೆಷ್ಟು ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಸಾಮಾನ್ಯ ಸಕ್ಸಸ್ ಅನ್ನು ಕಾಣ್ತಾರೆ. ಈ ಸಂದರ್ಭದಲ್ಲಿ ಕೃಷಿ ಪರವಾದ ಅಧ್ಯಕ್ಷರು ಆದ ಗೋವಿಂದರಾಜ್ ಹೆಗಡೆ ತಾರ್ಗೋಡ್ ಇವರು ನಮ್ಮ ಈ ಸಂದರ್ಶನದಲ್ಲಿ ಪಾಲ್ಗೊಳ್ತಿದ್ದಾರೆ. ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಕೊಡ್ತೀನಿ. ಹೆಚ್ಚಿನ ಪ್ರಶ್ನೆಗಳು ಏನಾದ್ರು ಮಹಿಳೆಯರ ಸಂಬಂಧ ಪ್ರಶ್ನೆಗಳು ಇದ್ರೆ ನೀವು ಅವ್ರ ಹತ್ರ ಕೇಳಿ ನಮ್ಗೆ ಮಾಹಿತಿಯನ್ನು ಕೊಡಿಸ್ಬೇಕಾಗಿ ಕೇಳ್ಕೊಂತೀನಿ. ಸಾಮಾನ್ಯವಾಗಿ ಸ್ತ್ರೀ ರೋಗ ಅಂತಂದ್ರೆ, ಹೌದು, ಈಗ ಎಂಸಿ ಪೇನ್ ಅಂತ ಹೇಳ್ತೀವಿ, ಮುಟ್ಟಾದಾಗ ನೋವು ಬರ್ತಕ್ಕ, ಅದಕ್ಕೆ ತಾವು ಔಷಧಿ ಕೊಡ್ತೀವಿ. ಹೌದು. ಹಾಗೆ ಈ ಬಿಳಿ ಮುಟ್ಟು ಅಂತ ಹೇಳ್ತೀವಿ, ಹೌದು, ಅಂದ್ರೆ ಬೆಳೆ ವೈಟ್ ವಿಸರ್ಜನೆ ಆಗ್ತಕ್ಕಂಥದ್ದು, ಗರ್ಭಕೋಶದಿಂದ ರೆಡ್ ವಿಸರ್ಜನೆ ಆಗ್ತಕ್ಕಂಥದ್ದು, ಆಗ ಪೇನು ಬರುತ್ತೆ. ಹೌದು. ಆಮೇಲೆ ಅದಕ್ಕೆ ಔಷಧಿ ಮಾಡದೆ ಹೋದ್ರೆ ನಾಳೆ ಮಕ್ಕಳು ಆಗದಿದ್ದಂತ ಒಂದು ಪರಿಸ್ಥಿತಿ ಸಮಸ್ಯೆ. ಹೌದು. ಅದಕ್ಕೆ ಲಿಂಕ್ ಆಗಿರುತ್ತೆ. ಈ ಗರ್ಭಕೋಶದ ಹಲವಾರು ಸಮಸ್ಯೆಗಳು ಏನಿದೆ ಅದಕ್ಕೆ ತಾವು ಮೆಡಿಸಿನ್ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ರಿ. ಹೌದು. ಇಂಥದ್ದನ್ನ ನಮ್ಮ ರಾಜ್ಯಾದ್ಯಂತ ಹಲವು ಕಡೆ ತಮ್ಮ ತಂದೆಯವರು, ತಮ್ಮ ಅಜ್ಜಿಯವರು ಕೊಟ್ಟಿರ್ಬೇಕಲ್ವಾ? ಹೌದು. ಅದು ನೂರಾರು ಜನ ತಮಗೆ ತಿರುಗಿ ಬಂದು ನಮಗೆ ನಿಮ್ಮಿಂದ ಒಳ್ಳೇದಾಗಿದೆ ಕೃತಜ್ಞತೆಯನ್ನ ಅರ್ಪಿಸಿ ಹೋಗಿದ್ದಾರೆ. ಯಾಕಂದ್ರೆ ನನಗೆ ನೀವು ಹತ್ರ ಇದೀರಿ, ಹಂಗೆ ಸ್ವಲ್ಪ ಗೊತ್ತಿದ್ರಿಂದ ಈ ರೀತಿ ನಾನು ಹೇಳುವಂತ. ಹಾಗಿದ್ದಾಗ ನೀವು ಲೇಹವನ್ನು ಕೊಡ್ತೀರೋ, ಬೇರನ್ನ ಕೊಡ್ತೀರೋ, ಅಥವಾ ಕಷಾಯವನ್ನು ಕೊಡ್ತೀರೋ? ಈಗ ಪ್ರಶ್ನಾತೀತ ವಿಷಯ ಆಗ್ಬಿಡುತ್ತೆ. ಔಷಧಿ ಕೊಡ್ತಾರೆ ಅಂದ್ರೆ ಏನ್ ಕೊಡ್ತಾರೆ? ಸರಿ. ಮತ್ತೆ ನಮ್ಮ ರೋಗಿಗಳು ಅಥವಾ ನಮ್ಮ ಜನಾಂಗದಲ್ಲಿ ಏನಿದೆ ಅಂತಂದ್ರೆ, ಪಥ್ಯ ಇದೆ, ಅದು ನನ್ನ ಹತ್ರ ಪೂರೈಸಕ್ ಆಗಲ್ಲ ಹೇಳಿ ಹಿಂಜರಿಯಕು ಅಂತ ಮನಸ್ಥಿತಿ ಇದ್ದರು ಇರ್ತಾರೆ. ಈಗ ಆಯುರ್ವೇದಿಕ್ ಮೆಡಿಸಿನ್ ಅಂದ್ರೆ ರೂಢಿಕೆ. ಸಾಮಾನ್ಯ ಪಥ್ಯ ಹೇಳಾದ್ರೆ ಜನರಿಗೆ ಒಂಥರ ಅಪೇಕ್ಷೆ ಇರುತ್ತೆ. ಇನ್ನು ಮಕ್ಕಳಾಗದಿದ್ದವರು ಹಪಾಪಿಸ್ತಾರೆ, ಮಗು ಒಂದು ಆಗ್ಲೇಬೇಕು, ಯಾಕೆ ವಂಶವನ್ನ ಅಭಿವೃದ್ಧಿ ಪಡಿಸ್ಕೊಳ್ತಕ್ಕಂಥ ಭಾರಿ ಮನಸ್ಥಿತಿಯಲ್ಲಿ ಚಿಂತನೆಯನ್ನು ಹೊಂದಿ ನಿರಾಸಕ್ತಿಯನ್ನು ಹೊಂದಿದಂತವರಿಗೆ ನೀವು ಆಶಾಭಾವನೆಯನ್ನ ತುಂಬಿ ಜೊತೆಯಲ್ಲಿ ಮಕ್ಕಳಾಗುವಂತ ಮೆಡಿಸಿನ್ ಕೊಟ್ಟು ಮಾಡಿದ್ದು ಅದೆಯಲ್ಲ, ಅದು ಸಂತೋಷ ಅಂತ. ಇವರಿಗೆ ವಯಸ್ಸಿನ ವೇಳೆ ಇದೆಯಾ? ಈಗ ಇಂತಿಷ್ಟು ವರ್ಷದಿಂದ ಇಂತಿಷ್ಟು ವರ್ಷದ ಒಳಗಿನವ್ರಿಗೆ ಮಾತ್ರ ಆ ರೀತಿಯ ಮೆಡಿಸಿನ್ ಕೊಡಕ್ ಬರ್ತದೆ. ಯಾವ್ದೋ ಒಂದು 60 ವರ್ಷದ ಅವ್ರು ಬಂದಂಗೆ ಮಕ್ಕಳಾಗಿಲ್ಲ ಎಲ್ಲ ಪ್ರಶ್ನೆಗಳಾಗುತ್ತೆ. ಇದಕ್ಕೆ ತಮ್ಮಿಂದ ಉತ್ತರ? ಸರಿ.
ರಾಜ ಅವರ, ನೀವು ಫಸ್ಟ್ ಹೇಳಿದ ಪ್ರಕಾರವಾಗಿ ಯಾವ ಟೈಪ್ ಔಷಧಿಯನ್ನು ಕೊಡ್ತೀರಿ ಅಂತ ಕೇಳಿದ್ರಿ. ಹೌದು. ಹೆಚ್ಚಿನಾಗಿ ಗಿಡಮೂಲಿಕೆಗಳಲ್ಲಿ ಒಂದು ಬೇರನ್ನು ಬಳಸ್ತೀವಿ ನಾವು. ಎರಡನೇದಾಗಿ ಕೆಲವೊಂದಷ್ಟು ರೋಗಗಳಿಗೆ ತೊಗಟೆಗಳನ್ನು ಬಳಸ್ತೀವಿ. ಮೂರನೇದಾಗಿ ಸೊಪ್ಪನ್ನು ಬಳಸ್ತೀವಿ. ಆ ನಂತರದಲ್ಲಿ ನಾಲ್ಕನೇದು ಮತ್ತೊಂದು ವಿಧಾನ ಇದೆ. ಒಂದು ಜಾತಿ ಅಂದ್ರೆ ಗಡ್ಡೆಗಳು ಸಿಗ್ತವೆ, ಅದನ್ನ ತಂದು ಅದನ್ನ ಸೋಸಿ ಮಾಡ್ಕೊಂಡು ಅದು ಭಸ್ಮ ಮಾಡಿ ಇಟ್ಕೊಂತೀವಿ. ಅಂದ್ರೆ ಆ ರೋಗಕ್ಕೆ ಸಂಬಂಧಪಟ್ಟಂತೆ ಅದು ಯಾವ ಪ್ರಮಾಣದಲ್ಲಿ ಅಂತ ಇರುತ್ತೆ ನಮಗೆ ಆ ಪ್ರಮಾಣದಂತೆ ಕೊಡ್ತಾ ಬರ್ತಾ ಇದ್ದೀವಿ. ಇದು ನೀವು ಮೊದಲಿನ ಕೇಳಿದಂತ ಪ್ರಶ್ನೆಗಳು. ಎರಡನೇದಾಗಿ ವಯಸ್ಸಿನ ಮಿತಿಗಳನ್ನ ಕೇಳಿದ್ರಿ. ಹೌದು. ಅಂದ್ರೆ ಏನಾಗತ್ತೆ ಕೇಳಿದ್ರೆ, ಸಾಧಾರಣವಾಗಿ ಇವಾಗ ಅಂದ್ರೆ ಕಡಿಮೆ ವಯಸ್ಸಿನಲ್ಲಿ ಯಾರಿಗೂ ಲಗ್ನ ಆಗಿರಲ್ಲ ಬಿಡಿ. 18 ವರ್ಷದ 20 ದಾಟಿರ್ತಾರೆ. ಇವಾಗ 35 ದಾಟಿರ್ತಾರೆ. ಎಲ್ಲರೂ ಕಂಪ್ಯೂಟರ್ ಎದುರಿಗೆ ಕುಂತಿರೋದಕ್ಕಾಗಿ 35 ದಾಟಿದ್ರಂತೂ ಅವ್ರಿಗೆ ವಯಸ್ಸಾದಂಗೆ ಕಾಣಲ್ಲ. ಆ 35 ದಾಟದ ನಂತರದಲ್ಲಿ ಲಗ್ನ ಆದ ನಂತರ 1-2 ವರ್ಷ ಗ್ಯಾಪ್ ಅನ್ನು ತಗೊಳ್ತಾರೆ. ಅಷ್ಟರ ನಂತರ ಹುಡುಗರು ಆಗ್ಲಿಕ್ಕೆ ಬಯಸ್ತಾರೆ. ಅಲ್ಲಿಗೆ ಏನಾಗತ್ತಂತ 36-37 ಆಗತ್ತೆ. 40ರಿಂದ 45 ವರ್ಷದೊಳಗೆ MC ಪೀರಿಯಡ್ ಏನಿರುತ್ತೆ ಅದು ಬಿಡೋ ಕಾಲ ಬಂದಿರುತ್ತೆ. ಮುಟ್ಟು ನಿಲ್ಲುವಿಕೆ. ಸಾಧಾರಣವಾಗಿ ಗರ್ಭಕೋಶ ಅನ್ನೋದು ಆಯುರ್ವೇದ ಪುಸ್ತಕದ ನಾವು ತಿಳ್ಕೊಂಡಿದ್ದ ಪ್ರಕಾರ 30ರಿಂದ 35 ವರ್ಷ ಅಥವಾ 38 ವರ್ಷವರೆಗೆ ಹೀರಿಕೆಳತ್ತೆ ಮತ್ತು ಹಿಗ್ಗತ್ತೆ. ಅಂದ್ರೆ ಹೀರಿಕೆಳತ್ತೆ ಮತ್ತು ಹಿಗ್ಗತ್ತೆ. ಅಷ್ಟರ ನಂತರ ಏನಾಗತ್ತಂದ್ರೆ ಹೀರಿಕೆಳದನ್ನು ಬಿಡುತ್ತೆ, ಕುಗ್ತಾ ಬರುತ್ತೆ. ಕುಗ್ತಾ ಬಂದಿದ್ದು ಅದು ಯಾವ ಪ್ರಮಾಣಕ್ಕೆ ಬರುತ್ತೆ ಅಂತ ಲಾಸ್ಟ್ ಪಾಯಿಂಟ್ ಮುಟ್ಟು ನಿಂತೋಗ್ಬಿಡುತ್ತೆ. ಆ ಮುಟ್ಟು ನಿಂತ ಮೇಲೆ ನಮ್ಮ ಔಷಧಿ ಯಾವುದೇ ರೀತಿಯಿಂದ ಪರಿಣಾಮ ಆಗ್ತಾ ಇಲ್ಲ, ಆಗೋದಿಲ್ಲ. ಅಷ್ಟೊತ್ತಿನೊಳಗೆ ಇದ್ದಿದ್ರೆ ಈ ಔಷಧಿ ಪರಿಣಾಮ ಆಗತ್ತೆ. ಆದ್ರೆ ಏನು ಅಂತ ಹೇಳ್ತೀವಿ ಕೇಳಿದ್ರೆ, ಆದಷ್ಟು ಆ ವಯಸ್ಸಿಗೆ ಹೋಗೋದ್ರೊಳಗೇನೆ ತಗೊಂಡಿದ್ದಿದ್ರೆ ಹೀರಿಕೆಳೋದು ಮತ್ತು ಹಿಗ್ಗತ್ತು ಅಂತ ಹೇಳ್ತಲ್ಲ, ಆ ವಯಸ್ಸಿನಲ್ಲಿ ಮಾಡ್ಕೊಂಡಿದ್ರೆ ಅದು ಅವರಿಗೂ ಮುಂದೆ ಒಳ್ಳೇದಾಗತ್ತೆ, ನಮಗೂ ಕೊಟ್ಟವರಿಗೂ ಖುಷಿ ಆಗತ್ತೆ, ಒಂದು ನೆಮ್ಮದಿ ಉಳಿಯುತ್ತೆ ಅಂತ ಹೇಳ್ತಾ ಇದ್ದೀನಿ ರಾಜಣ್ಣ. ಒಟ್ಟಾರೆ ವೀರ್ಯಾಣು ಅಂಡಾಣು ಇವುಗಳ ಸಮ್ಮಿಶ್ರಣ ಗರ್ಭಕೋಶದಲ್ಲಿ ಆಗ್ತಕ್ಕಂಥ ಕೂತ್ಕೊಳ್ಳುವಂಥದ್ದು. ಹೌದು. ಆ ವೇಳೆಯಲ್ಲೇ ಹೌದು ಕೊಡ್ಬೇಕು. ಮತಿತಾತ್ವವಾಗಿ ತಾವು MC ಡೇಟ್ ಅಥವಾ ಮುಟ್ಟು ನಿಲ್ಲುವಿಕೆ ಆಗೋದ್ರೊಳಗೆ ಮೆಡಿಸಿನ್ ತಗೋಬಹುದು. ಓಕೆ. ಹಾಗೆ ಈ ಹೆಣ್ಣು ಮಕ್ಕಳಿಗೆ ಈಗ ಮದುವೆ ಆಗಕ್ಕಿಂತ ಮುಂಚೆ ಇವಾಗ ಸಾಮಾನ್ಯ 13, 14, 12 ವರ್ಷದಿಂದ ಹೆಣ್ಮಕ್ಳು ದೊಡ್ಡ ಆಗ್ತಾರೆ. ಅಲ್ಲಿಂದ ಅವ್ರಿಗೆ MC ಪೇನು, ಆ MC ಪೇನ್ ಜೊತೆ ಕಾಲ್ ನೋವು, ಮೈಕೈ ನೋವು ಇಂಥದ್ದೆಲ್ಲ ಬರುತ್ತೆ. ಅವುಗಳಿಗೆ ನೀವು ಮೆಡಿಸಿನ್ ಕೊಡ್ತೀರಾ? ಹೌದು, ಅದಕ್ಕೂ ಕೊಡ್ತೇವೆ. ಅಂದ್ರೆ ಏನಾಗತ್ತಂದ್ರೆ ನಾ ಫಸ್ಟಿಗೆ ಹೇಳಿದ್ದೆ ನಿಮ್ಮ ಹತ್ರ, ಒಂದು ತೊಗಟೆ, ಬೇರು ಮತ್ತೆ ಸೊಪ್ಪು ಅಂತ ನಿಮ್ಮ ಹತ್ರ ಹೇಳಿದ್ದೆ. ಇಂಥ ರೋಗಕ್ಕೆ ಇಂಥದ್ದೇ ಅಂತ ನಮ್ಗೆ ಪರ್ಫೆಕ್ಟ್ ಆಗಿ ಇರುತ್ತೆ. ಅದ್ರಲ್ಲಿ ಯಾವುದೋ ಒಂದು ಭಾಗ ಕೊಡೋದಕ್ಕೆ ನಮಗೆ ಹಿರಿಯರಿಂದ ಅನುಮತಿ ಬಂದಿರುತ್ತೆ, ಆದ್ರೂ ಕೊಡ್ತೀವಿ. ಅದರಲ್ಲಿ ಸಕ್ಸಸ್ ಅನ್ನು ಕಂಡಿದ್ದೀವಿ ಹೇಳ್ತೇನೆ. ಅದು ಆ ರೋಗಗಳಿಗೂ ನಾವು ಔಷಧಿನ ಕೊಡ್ತಾ ಇದ್ದೀವಿ. ಹಾಗಂತ ಹೆಣ್ಣು ಮಕ್ಕಳಲ್ಲೇ ಭಾರಿ ಪ್ರಮಾಣದಲ್ಲಿ ಈ ಸಂಖ್ಯೆಗಳು ಇದಾವೆ. ಇವಾಗ ಕೆಲವು ಅಂದ್ರೆ ನಾಚಿಕೆಯಿಂದನೋ ಏನೋ ಒಟ್ಟಾರೆ ಇದು ಅಂದ್ರೆ ಪಬ್ಲಿಕ್ ಮಾಡ್ಲಿಕ್ಕೆ ಆಗದೇನೆ ಅವರ ಮನಸ್ಸಿನಲ್ಲಿ ಅವ್ರು ತಿನ್ಕೊಂಡು ನೋವನ್ನು ಅನುಭವಿಸ್ಕೊಂಡು ಇದಾರೆ ಅಂತ ಅನಿಸಿಕೆ ನಮ್ದು ಹೇಳ್ತೇನೆ. ಅವರಿಗೂ ಸಹ ಮೆಡಿಸಿನ್ ಕೊಡ್ತೀವಿ, ಸಕ್ಸಸ್ ಕಂಡಿದ್ದೀನಿ. ಈಗ ಆಯುರ್ವೇದಿಕ್ ಔಷಧಿಗಳು ತಗೊಂಡೋಗಿ ಹೆಚ್ಚಿನದಾಗಿ ಪತ್ತೆ ಮಾಡ್ಬೇಕು ಅಂತ ಹೇಳ್ತಾರೆ. ಹೌದು. ಈಗ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಪತ್ತಿ ಯಾವ ರೀತಿ ಮಾಡ್ಬೇಕು, ಪತ್ತಿ ಅಂದ್ರೆ ಏನು ಅನ್ನೋದು ಗೊತ್ತಿರಲ್ಲ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯದಲ್ಲಿ? ಅಂದ್ರೆ ಕೆಲವರಿಗೆ ಏನಾಗತ್ತೆ ಕೇಳಿದ್ರೆ, ಒಂದೊಂದು ರೋಗಕ್ಕೆ ಒಂದೊಂದು ನಮೂನೆ ಪಥ್ಯಗಳನ್ನು ಮಾಡ್ಬೇಕಾಗತ್ತೆ. ಕೆಲವೊಂದು ಪದಾರ್ಥಗಳನ್ನ ತಿನ್ನೋದನ್ನು ಬಿಡೋದಕ್ಕೆ ಏನಂತೀವಿ, ನಮ್ಮ ನಾಡ ಭಾಷೆ ಪಥ್ಯ ಅಂತ ಹೇಳ್ತೀವಿ. ಅದು ಆ ವಸ್ತು ತಿಂದ್ರೆ ಏನಾಗತ್ತೆ ಕೇಳಿದ್ರೆ ಆ ರೋಗ ಬೆಳವಣಿಗೆ ಹೆಚ್ಚಿಗೆ ಆಗತ್ತೆ ಅಥವಾ ತ್ರಾಸ ಆಗತ್ತೆ. ಅದಕ್ಕಾಗಿ ಏನಂತಾರೆ, ಔಷಧಿ ಕೊಟ್ಟಾಗ ಇಂಥ ವಸ್ತುಗಳನ್ನ ತಿನ್ಬೇಡ ಅಂತ ಏನ್ ಹೇಳ್ತೀವೋ ಅದಕ್ಕೆ ಪಥ್ಯ ಅಂತ ಹೇಳ್ತಾರೆ. ಈಗಿನ ಕಾಲಕ್ಕೆ ಅನುಗುಣವಾಗಿ ಈ ಡಯಟ್ ಶಬ್ದವನ್ನು ಬಳಸ್ತಾರೆ
ಹೇಳ್ತಲ್ಲ ನಾವೇನಂದ್ರೆ ಏನಾಗಿದೆ ಕೇಳಿದ್ರೆ ನಾಟಿ ಔಷಧಿ ಕೊಡೋದಾಗಿದ್ರೆ ನಾವು ಹಿಂದಿನ ಕಾಲದಲ್ಲೇ ಇದೀವಿ, ಪಥ್ಯ ಅಂತಾನೆ ಇದೀವಿ, ಆಯ್ತಾ. ಅಂದ್ರೆ ಆ ಕೆಲವರಿಗೆ ಯಾವ ರೋಗ ಇದೆ ಆ ರೋಗಕ್ಕೆ ತಕ್ಕಂತೆ ನಮಗೇನು ಉಪದೇಶಗಳು ಬಂದಿರ್ತವೆ, ಅಥವಾ ನಮ್ಮ ಹಿರಿಯರಿಂದ ಏನ್ ಬಂದಿರುತ್ತೆ, ಅಥವಾ ಪುಸ್ತಕದಲ್ಲಿ ಏನಿರುತ್ತೆ ಅದೇ ಪ್ರಕಾರವಾಗಿ ಇಂಥ ಪದಾರ್ಥಗಳನ್ನು ತಿನ್ಬೇಡಿ ಅಥವಾ ಇಂಥ ಪದಾರ್ಥಗಳನ್ನು ತಿನ್ನಿ ಅಂತ ಹೇಳ್ತೀವಿ. ಅದು ಏನಪ್ಪಾ ಅಂದ್ರೆ ನಮ್ಮ ವೃತ್ತಿಯ ಒಂದು ಧರ್ಮ ಒಂದು. ಎರಡನೇದಾಗಿ ಈ ಔಷಧಿಗೆ ಏನಪ್ಪಾ ಕೇಳಿದ್ರೆ ಮೇನ್ ಪಾಯಿಂಟ್ ಆಗಿರೋದು ಪಥ್ಯ. ಪಥ್ಯ ಎಷ್ಟು ಮಾಡಿಕೊಂಡ್ರೆ ಅಷ್ಟು ಬೇಗನ ರಿಸಲ್ಟ್ ಸಿಗತ್ತೆ, ರಿಕವರಿ ಆಗ್ತಾರೆ. ಎರಡನೇದಾಗಿ ಭಾವನೆಗಳು, ನಂಬಿಕೆ, ಮೂರನೇ ನಂಬಿಕೆ. ಇವು ಇಲ್ಲದಿದ್ದಲ್ಲಿ ಅವ್ರಿಗೆ ನಾನು ಎಷ್ಟೇ ಔಷಧಿಗಳನ್ನು ಮಾಡಿಸಿದ್ರು ಅವರಿಗೆ ಯಾರೋ ಬಂದು ಇಲ್ಲ, ಅಥವಾ ಬಂದು ತಗೋಬೇಕು. ನಮ್ಮಲ್ಲಿ ನಾನು ಅತ್ತೆ ಮಾವ ಕಳಿಸಿದ್ದಾರೆ ಅಂತ ಬಂದಿದ್ದೀವಿ ಅಂತ ಏನ್ ಹೇಳ್ತಾರೆ, ಅವ್ರು ಹೆಚ್ಚಿನ ಸಕ್ಸಸ್ ಕಾಣಲ್ಲ. ನನಗ್ ಬೇಕು ಬಂದವ್ರು ಏನಿರ್ತಾರೆ, ನಾ ಹೇಳಿದ ಪಥ್ಯವನ್ನು ಮಾಡ್ತಾರೆ, ಸಕ್ಸಸ್ ಕಾಣ್ತಾರೆ. ಅಥವಾ ನಮಗ್ ಬೇಕು ಏನ್ ಬಂದಿರ್ತಾರೆ ಅವ್ರು 100% ಸಕ್ಸಸ್ ಅನ್ನು ಕಂಡಿರ್ತಾರೆ. ಈಗ ಹೊಸಮನೆ ತಿಮ್ಮಪ್ಪ ಹೆಗಡ್ರು ಅಂದ್ರೆ ಸುಮಾರು ಕರ್ನಾಟಕದಾದ್ಯಂತ ಎಲ್ಲರಿಗೂ ಪರಿಚಯ ಇರುವಂತದ್ದು, ಎಲ್ಲಾ ಜಿಲ್ಲೆಯಲ್ಲೂ ಬಂದಿರುವಂತದ್ದು. ಅದ್ರ ಬಗ್ಗೆ ನಿಮಗೆ ಗೊತ್ತಿದ್ದಂಗೆ ಎಷ್ಟು ಎಲ್ಲ ಬಂದಿದ್ದಾರೆ, ಯಾವ ರೀತಿ ಮೆಡಿಸಿನ್ ತಗೊಂಡಿದ್ದಾರೆ ಅಂತ ಹೇಳ್ಬೋದಾ? ಅಂದ್ರೆ ಏನಂದ್ರೆ ಶಿವಮೊಗ್ಗ, ಸಾಗರ, ಶಿರ್ಸಿ, ಸಿದ್ದಾಪುರ, ಶಿವಮೊಗ್ಗ, ಬೆಂಗಳೂರು, ಈ ಕಡೆ ಚಿತ್ರದುರ್ಗ, ಈ ಕಡೆ ಕುಮಟಾ, ಹೊನ್ನಾವರ, ಭಟ್ಕಳ, ಅಂದ್ರೆ ನಂತರ ಈ ಅಲ್ಲಿ ಅಡ್ಡ ರೋಟ್ ಬಂತು ಗೇರ್ಸೊಪ್ಪ, ಆ ರೋಟ್ನಲ್ಲಿ. ಅಂದ್ರೆ ಸಾಧಾರಣವಾಗಿ ಏನಾಗತ್ತೆ ಕೇಳಿದ್ರೆ ಈ ಔಷಧಿಗಳಿಗೆ ಹೆಚ್ಚಿನದಾಗಿ ಯಾವುದೇ ರೀತಿಯ ಪ್ರಚಾರಗಳಿರಲ್ಲ, ಬಾಯಿಂದ ಬಾಯಿ ಮಾತಿಗೆ ಬರೋದಯ್ಯ. ಬಂತು ನೌಕರಿ ವರ್ಗದವರು ಬಂತು, ಎಲ್ಲರೂ ಸಾಕಷ್ಟು ಜನ ಬಂದಿದ್ದಾರೆ. ನಾನು ನೋಡಿದ ಪ್ರಕಾರ ತಿಳಿತಾ ಇಲ್ಲ ಹಂಗಂತ ಅಲ್ಲಂದ್ರೆ ಅಲ್ಲೇ ಬಂದೇ ಅಲ್ಲ, ಹೊರಗಡೆಯಿಂದ ಬೇಕಾದಷ್ಟು ಜನ ಬಂದಿದ್ದಾರೆ, ಒಯ್ದಿದ್ದಾರೆ, ಒಳ್ಳೇದಾಗಿದೆ. ನಾವು ಈ ನಾಟಿ ಔಷಧಿಯನ್ನು ಕೊಡ್ತಾ ಇದ್ದೀವಿ ರೋಗಕ್ಕೆ ಮಾತ್ರವ, ಅವ್ರ ಯೋಗಕ್ಕಲ್ಲ. ಅವ್ರ ಯೋಗದಲ್ಲೇ ಹಿಂದೆ ಮುಂದೆ ಇದ್ರೆ ಅದಕ್ಕೆ ನಾ ಜವಾಬ್ದಾರಿ ಅಲ್ಲ. ಅವ್ರ ರೋಗದಲ್ಲಿ ಹಿಂದೆ ಮುಂದೆ ಇದ್ರೆ ನಾವು ಅಂತ ನಾನು ಅಂತ ಹೇಳ್ಕೊಂಡು ಇದ್ರಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಷ್ಟೇ. ಈಗ ಇದನ್ನ ಕೆಲವರು ಮನೇಲೆ ಕೂತ್ಕೊಂಡು ನನ್ಗೆ ಕಡಿಮೆ ಆಗ್ಬೇಕು ಅಲ್ಲಿಂದ ತಗಸ್ಕೊಳೋ ಅಂತದಲ್ಲ, ಇಲ್ಲಿಗೆ ಬಂದು ನೀವು ನೋಡ್ಮೇಲೆ ಅದು ಕೊಡುವಂಥದ್ದು. ಯಾರೇ ಇದಕ್ಕೆ ಜಾತಿ ಅಥವಾ ಧರ್ಮ ಇನ್ನಿತರ ಯಾವುದೂ ಇಲ್ಲ, ಅಥವಾ ಶ್ರೀಮಂತ ಬಡವಂತ ಭೇದ ಯಾವುದೂ ಇಲ್ಲ. ಈ ಗುರುವಾರ ಭಾನುವಾರ ಔಷಧಿಗಾಗಿ ಬಂದವರು ಅಂದ್ರೆ ನನಗೆ ಎಲ್ಲರೂ ಸರಿ ಸಮಾನ್ರಿ. ಎಲ್ಲರೂ ನನ್ನ ಅಕ್ಕ ತಂಗಿ ದಿಕ್ಕಳನ್ನೇ, ಯಾವ ಜಾತಿಯರೇ ಆಗಿರ್ಲಿ ಎಲ್ಲರೂ ನನ್ನ ಅಕ್ಕ ತಂಗಿ ದಿಕ್ಕಳೇ. ನಾ ಹೇಳ್ತಾರದು ಈಗ ಅಕಸ್ಮಾತ್ ಸಂತಾನ ಭಾಗ್ಯಕ್ಕೆ ಅಂತ ಇಟ್ಕೊಳ್ಳಿ, ಕೆಲವರಿಗೆ 1 ಬಾರಿ ಒಯ್ದಿಸಕ್ಕಾಗತ್ತೆ, ಕೆಲವರಿಗೆ 2 ಬಾರಿ ಒಯ್ದಿಸಕ್ಕಾಗತ್ತೆ, ಕೆಲವರಿಗೆ 3 ಬಾರಿ ಒಯ್ದಿಸಕ್ಕಾಗತ್ತೆ, ಕೆಲವರಿಗೆ ಒಂದು 5-6 ತಿಂಗಳ ಕಾಯ್ಬೇಕಾಗತ್ತೆ ಗ್ರಾಚಾರ ಯೋಗ ಇದ್ರ ಮೇಲಿಂದ. ಅದು ಅವಾಗ ಏನಾಗತ್ತೆ ಕೇಳಿದ್ರೆ ಫಸ್ಟ್ ಬಾರಿ ನನ್ನ ಕೈಯಿಂದ ಏನು ಮದ್ದು ಕೊಡ್ತಾ ಇದೀವಿ ಅಥವಾ ನಮ್ಮ ಮನೆಯವ್ರ ಕೈಯಿಂದ ಏನು ಮದ್ದು ಕೊಡ್ತಾ ಇದೀವಿ ಟೋಟಲಿ, ಅದು ಆ ರೋಗಿನೇ ಬಂದು ಅವ್ರಿಗೆ ಏನಾಗಿರುತ್ತೋ ಅದನ್ನ ಕರೆಕ್ಟಾಗಿ ಹೇಳಿ ಇರ್ಬೇಕು. ಎರಡನೇದಾಗಿ ನಾವು ಏನ್ ಪಥ್ಯವನ್ನು ಹೇಳ್ತೀವಿ ಅಥವಾ ನಮ್ಮ ಏನು ರೂಲ್ಸ್ಗಳಿದಾವ ಅದು ಸರಿಯಾಗಿ ಫಾಲೋ ಮಾಡ್ಲಿಕ್ಕೆ ಹೇಳಿರ್ತೀವಿ, ಮನವರಿಕೆಯನ್ನು ಮಾಡಿರ್ತೀವಿ. ಅದು ಮೇನು ಅವರೇ ಬರ್ಬೇಕು. 2ನೇ ಬಾರಿ ಅಥವಾ 3ನೇ ಬಾರಿ ಅಂತ ಇದ್ದಾಗ ಜಸ್ಟ್ ಅವ್ರ ಸಂಬಂಧಿಕರಲ್ಲಿ ಯಾರು ಇದ್ರೆ ಕಳ್ಸಿಕೊಟ್ರು ಅಡ್ಡಿಲ್ಲ. ಸ್ತ್ರೀಗಳು ಯಾರು ಬರಿದ್ರೆ ರಜೆ ಇದ್ದ ಟೈಮ್ನಲ್ಲಿ ಅವ್ರ ಕೈಲಿ ನಾನು ಆ ಮದ್ದನ್ನು ಕೊಡೋದು. ಯಾಕಂದ್ರೆ ನಮಗೇನು ಒಯ್ಯೋರಿಗೆ ನಾವು ಏನ್ ಪಥ್ಯ ಹೇಳ್ತೀವ ಕೊಡೋನಿಗೂ ಅದೇ ರೀತಿ ಹಿಂದಿನರಿಂದ ಉಪದೇಶ ಪಥ್ಯ ಬಡಿವಂತಿಗೆ ಬಂದಿರುತ್ತೆ, ಅದನ್ನ ನಾವು ಪಾಲಿಸ್ಲೇಬೇಕು. ಪಾಲಿಸ್ಕೊಂಡ್ ಉಳಿಸ್ಕೊಂಡ್ ಬಂದಿದ್ದೀವಿ ಅಂತ ಹೇಳ್ತೀನಿ. ಅದನ್ನ ಪಾಲಿಸ್ಲಿಲ್ಲ ಆದ್ರೆ ಇದು ಯಾವುದೇ ರೀತಿ ಪರಿಣಾಮ ಆಗ್ಲಿಕ್ಕಿಲ್ಲ ಅಂತ ನನ್ನ. ಈಗ ನಿಮ್ಮ ಅಜ್ಜಿ, ನಿಮ್ಮ ಅಪ್ಪ ಹಾಗೂ ನೀವು ಈಗ ಈ ರೀತಿ ಮೆಡಿಸಿನ್ ಮಾಡ್ತಾ ಇರುವಾಗ ಜನರಿಗೆ ಸಂತೋಷದಿಂದ ತಮಗೆ ಸನ್ಮಾನ ಮಾಡಬೇಕು, ತಮಗೊಂದು ಗೌರವ ಸಮರ್ಪಣೆ ಮಾಡಬೇಕು ಹೇಳುವಂತ ಒಂದು ವಿಚಾರಗಳು ಬರುತ್ತೆ. ಯಾಕೆಂದ್ರೆ ಯೋಗವನ್ನ ಪಡೆದವನು ಹಾಗೆ ಸುಮ್ಮನೆ ಇರತಕ್ಕಂಥದ್ದು. ಆ ರೀತಿ ನಿಮ್ಗೆ ಸನ್ಮಾನಗಳು, ನಿಮ್ ತಂದೆಯವರಿಗೆ ಸನ್ಮಾನಗಳು, ಮತ್ತೆ ನಿಮ್ಮ ಅಜ್ಜಿಯವರಿಗೆ ಗೌರವ ಸಮರ್ಪಣೆ, ಈ ರೀತಿ ಏನಾದ್ರು ಹಲವಾರು. ಅಜ್ಜಿಯವರ ಬಗ್ಗೆ ನನಗೆ ಅಷ್ಟೊಂದು ನೆನಪಿರ್ಲಿಕ್ಕಿಲ್ಲ. ಆವಾಗಿನ ಕಾಲದಲ್ಲಿ ಈ ಟೈಪ್ನಲ್ಲೂ ಇದ್ದಿರ್ಲಿಲ್ಲ. ಅಂದ್ರೆ ಅವರು ಔಷಧಿ ಕೊಡೋದ್ರಿಂದ ಹಿಡಿದು ಹೆರಿಗೆ ಮಾಡಿಸೋವರೆಗೂ ನಿಸ್ಸಿಂಬರಾಗಿದ್ರು.
ಆ ಡಾಕ್ಟರ್ಗಳು ಇರಲಾಗಿತ್ತು, ಕೊರತೆ ಇತ್ತು. ತಂದೆಯವರಿಗೆ ತಂದೆಯವ್ರ ಕಾಲದಲ್ಲಿ ಹೆರಿಗೆಯನ್ನು ಮಾಡಿಸ್ಲಿಲ್ಲ, ಔಷಧಿ ಕೊಟ್ಟಿದ್ದಾರೆ, ಕೆಲವು ಕಡೆ ಗೌರವ ಸಮರ್ಪಣೆ ಕರೆದಿದ್ದಾರೆ, ಕೆಲವು ಕಡೆ ಸನ್ಮಾನ ಮಾಡಿದ್ದಾರೆ. ಅದೇ ಕೆಲವರು ಏನಪ್ಪಾ ಅಂದ್ರೆ ಅವ್ರಿಗೆ ಏನ್ ತಿಳಿದು ಖುಷಿಯಿಂದ ಏನ್ ಗಿಫ್ಟ್ ಅನ್ನು ಕೊಡ್ಬೇಕು ಕಂಡ ಕೊಟ್ಟಿದ್ದಾರೆ. ಅದನ್ನ ಕೆಲವಷ್ಟನ್ನು ಬಳಸ್ತಾನೆ ಇದ್ದೀವಿ. ಅಷ್ಟರ ನಂತರದಲ್ಲಿ ನಂದು ಕಾಲ ಬಂತು, 8 ರಿಂದ 9 ವರ್ಷ ಆಗಿರ್ಬಹುದು ಇವತ್ತಿನ ನಾನು ಇದು ಬಂದು. ನನಗೂ ಒಂದು ಕಡೆ ನಾನು ಗೌರವ ಸಮರ್ಪಣೆಗೆ ಪಾತ್ರನಾಗಿದ್ದೆ. ಅವ್ರಿಗೆ ಫಲ ಸಿಗ್ಲಿ ಅಂತೇಳಿ ಒಂದು ತೆಂಗಿನಕಾಯಿಯನ್ನು ತಗೊಳ್ಳೋದು, ಫಲ ತಗೊಳ್ಳೋದು, ಫಲ ಕೊಟ್ಟು ಫಲ ಅಂದ್ರೆ ನಮ್ಮಲ್ಲಿ ಮುಯಿ ಅಂತಾರಲ್ಲ, ಆ ಟೈಪ್ನಲ್ಲಿ ಫಲ ಕೊಟ್ಟು ಫಲ ತಗೊಳ್ಳೋದ ಪದ್ಧತಿ. ಇದರಲ್ಲಿ ಯಾವುದೇ ರೀತಿಯ ದುಡ್ಡಿನದಾಗಲಿ ಅಥವಾ ಇನ್ನಿತರೆ ಯಾವುದೇ ರೀತಿ ಅಪೇಕ್ಷೆ ಮಾಡ್ತಾ ಇಲ್ಲ. ತಂದೆಯರ ಕಾಲದಿಂದ ಬಂತು, ನಮ್ಮ ಕಾಲದಲ್ಲೂ ಈ ನೆರೆಯ ಕಾಲದಲ್ಲೂ ಬಂತು, ಇನ್ನು ಮುಂದೆ ನಡೆಯುತ್ತೆ ಅಂತ ಹೇಳ್ತೀನಿ. ಆ ನಂತರದಲ್ಲಿ ಕೆಲವರು ಬರೀ ಫಲ ಕೊಡೋದು ಯಾಕೆ ಅಂತ ಹೇಳಿ ಅವ್ರು ತಿಳಿದಿದ್ದನ್ನ ಏನಾದ್ರೂ ಧನದ ರೂಪದಲ್ಲಿ ಇಟ್ಟಿದ್ದಿದ್ರೆ ಮನೆ ಬಾಗಿಲಿಗೆ ಬಂದ ನನ್ನನ್ನೇ ಹುಡ್ಕೊಂಡು ಬಂದಂತ ಲಕ್ಷ್ಮೀ ದೇವಿಯನ್ನ ನಾ ತಿರಸ್ಕಾರ ಮಾಡ್ಲಿಕ್ಕೆ ಯಾವ ಹೊತ್ತಲ್ಲೂ ತಯಾರಿಲ್ಲ. ಅವ್ರು ಎಷ್ಟು ತಿಳಿದು ಖುಷಿ, ಅವ್ರ ಖುಷಿಯಿಂದ ಏನ್ ಬೇಕಾದ್ರೂ ಕೊಡ್ಬೋದು. ಇನ್ನು ಕ್ಯಾದಗಿ ಗ್ರಾಮದ ಮೂಲ ದೇವರು ಬಲಮೊರೆ ಗಣಪತಿ ದೇವಸ್ಥಾನ. ಬಲಮೊರೆ ಗಣಪತಿ ದೇವಸ್ಥಾನಕ್ಕೆ ಎಷ್ಟೆಷ್ಟೋ ಯಾರೋ ವೈದಿಕರು ಜಾತಕವನ್ನು ನೋಡ್ಕೊಂಡು ನೀ ಇದನ್ನ ಸೇವೆ ಮಾಡ್ಕಬಾ ಅಂದ್ರೆ 50-100 ಗಟ್ಲೆ ಕಿಲೋಮೀಟರ್ ಗಟ್ಲೆ ಹೋಗ್ತಾರೆ ಬಲಮೊರೆ ಗಣಪತಿನ ಹುಡ್ಕೊಂಡು. ಹೊರಗಡೆಯಿಂದ ನಮ್ಮನೆ ಬಂದಾಗ ನಮ್ಮನಿಂದ 1 ರಿಂದ 1.5 ಕಿಲೋಮೀಟರ್ ಆಗತ್ತೆ. ಆ ದೇವಸ್ಥಾನದ ಏನಪ್ಪಾ ಅಂದ್ರೆ ಪವಿತ್ರ ಪೂಜೆಗೆ ಪೂರ್ವ ಅಧಿಕಾರವನ್ನು ಗ್ರಾಮದಿಂದ ನನಗೆ ನಮ್ಮ ಕುಟುಂಬಕ್ಕೆ ಕೊಟ್ಟಿದ್ದಾರೆ, ನನ್ನ ಕುಟುಂಬಕ್ಕೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಏನಾಗಿರುತ್ತೆ ಕೇಳಿದ್ರೆ, ಸಾಧಾರಣವಾಗಿ ಈ ಪಿರಿಯಡ್ ಆಗಿ 6 ಅಥವಾ 8 ಎರಡನೇ ನೀರು ಹಾಕೋದಂತ ಹೇಳ್ತಾರೆ ನಮ್ಮ ನಾಟ್ಯ ಈ ಹಳ್ಳಿ ಭಾಷೆಯಲ್ಲಿ. ಆಗಿದ್ದಿದ್ರೆ ಈ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೈಲಾಗಿದ ಒಂದು ಪೂಜೆಯನ್ನು ಸಲ್ಲಿಸ್ಕೊಂಡು ಹೋಗಿ, ಅಥವಾ ಆ ದೇವ್ರ ಹತ್ರ ನಿಮಗೆ ಏನ್ ಬೇಕು ಅದನ್ನ ಕೇಳ್ಕೊಂಡು ವರ ಪಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಯಾಕೆಂದ್ರೆ ಕ್ಯಾದಗಿ ಮಹಾಗಣಪತಿ, ಬಲಮೊರೆ ಮಹಾಗಣಪತಿ ಅಂದ್ರೆ ಅವನು ಕೇಳಿದ್ದನ್ನ ತಕ್ಷಣನೇ ನೀಡುವಂತವನು ನಮ್ಮ ಅನುಭವದ ಪ್ರಕಾರ. ಅದಕ್ಕಾಗಿ ನಾವೇನ್ ಮಾಡ್ತಿದ್ವಿ, ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿ. ದೈವ ಶಕ್ತಿನೂ ಬೇಕು. ಹೌದು, ದೈವ ಶಕ್ತಿನೂ ಬೇಕು. ಏನಾಗತ್ತೆ ಕೇಳಿದ್ರೆ, ಈ ಹುಡುಗರ ನಾವು ಏನು ಔಷಧಿ ಕೊಡ್ತಾ ಇದೀವಿ ಅದಕ್ಕೆ ಒಂದು ವಯಸ್ಸಿನ ಮಿತಿ 35 ರಿಂದ 38 ಬೌಂಡ್ರಿ ಲೈನ್. ಅದು ಅದಕ್ಕೂ ಜಾಸ್ತಿ ದಾಟ್ಲಿಕ್ಕೆ ಕೊಡ್ಬಾರ್ದು ಅಂತ ಹೇಳ್ತಾರ. ಅಂದ್ರೆ ಹಳಬ್ರು ಹೇಳ್ತಾ ಇದ್ದಿದ್ದು ಕೊಟ್ಟರೆ ಆಗುವುದು ಕಷ್ಟ ಅಂತ. ಆವಾಗ ಏನಾಗತ್ತೆ ಕೇಳಿದ್ರೆ, ಆ 35 ದಾಟಿದವ್ರಿಗೆ ಏನ್ ಮಾಡ್ತೀವಿ ಕೇಳಿದ್ರೆ, ನಮ್ಮ ನೇಮದಲ್ಲಿ ಇಂಥ ಪೂಜೆಯನ್ನ ಮಾಡಿದ್ರೆ ಹಿಂಗೆ ಮಕ್ಕಳ ಫಲವನ್ನು ಪಡ್ಕೊಳ್ಬಹುದು, ಸಂತಾನ ಭಾಗ್ಯವನ್ನು ಪಡ್ಕೊಳ್ಬಹುದು ಅಂತ ಇದೆ. ಆದ್ರೆ ಹೇಳಿರ್ತೀನಿ, ಅದನ್ನ ಮಾಡ್ಕೊಂಡು ಅವ್ರು ಪಡ್ಕೊಂಡ್ರೆ ಆಯ್ತು. ಮಾಡ್ತೀರಿ ಕೇಳ್ಕೊಂಡು ನಾವು ಮುಂದಿನ ಇದ್ರನ್ನ ಹೇಳ್ತೀವಿ. ಹಾಗಂತೇಳಿ 35 ದಾಟಿದ ನಂತರ ಬೌಂಡ್ರಿ ಲೈನ್ ಹತ್ರ ಹೋದ ನಂತರ ಏನಪ್ಪಾ ಕೇಳಿದ್ರೆ, ಒಂದೇ ದಾರಿಯಿಂದ ಹೋದರೆ ನಮ್ ಗುರಿಯನ್ನು ಮುಟ್ಲಿಕ್ಕೆ ಆಗಲ್ಲ. ಆವಾಗ ಬೇರೆ ಯಾವುದೂ ಇರಲ್ಲ. ನನಗೆ ತಿಳಿದ ಪ್ರಕಾರ ಯಾವ್ದಾದ್ರು ದಾರಿಯಲ್ಲಾಗ್ಲಿ ನನ್ನ ಗುರಿಯನ್ನು ನಾವು ಮುಟ್ಕೊಳ್ಬೇಕು ಅಷ್ಟೇ. ಆವಾಗ ಏನಪ್ಪಾ ಕೇಳಿದ್ರೆ, ಪೂಜೆ ಪುನಸ್ಕಾರನೋ ಅಥವಾ ಇನ್ನಿತರ ಯಾವ್ದೋ ಪ್ರತ್ಯಯಗಳನ್ನೋ ಅಥವಾ ಇನ್ನಿತರ ಯಾವ್ದೋ ಇದ್ರಲ್ಲಿ ನಾವೇನಪ್ಪಾ ಅಂದ್ರೆ ಆ ಯಶಸ್ವಿಯನ್ನು ಕಾಣ್ಕೋಬೇಕು. ಇಲ್ಲ ಅಂತಂದ್ರೆ ಏನಾಗತ್ತಂದ್ರೆ ಅಲ್ಲಿ 40 ವರ್ಷ ಬಂದ್ಬಿಡತ್ತೆ, ಆ ಪಿರಿಯಡ್ ಮುಗಿದಿರುತ್ತೆ. ಈಗ ತಾಂತ್ರಿಕ ಯುಗದಲ್ಲಿ 60 ವರ್ಷದವರೆಗೂ ಮಾಡ್ತೀನಿ ಅಂತ ಹೇಳ್ತಾರೆ. ಆವಾಗ ಆ ಸಂಕಟವನ್ನು ಅನುಭವಿಸೋದಕ್ಕಿಂತನೂ ಈ ಇದನ್ನ ಮಾಡ್ಕೊಂಡ್ರೆ ಆದಷ್ಟು ಸೂಕ್ತ ವಯಸ್ಸಿನಲ್ಲಿ ಅದು. ಸ್ತ್ರೀ ರೋಗ ಸಮಸ್ಯೆಗಳಿರ್ಬೋದು, ಅದಕ್ಕೆ ಏನು ಪರಿಹಾರ ಅನ್ನೋದನ್ನ ಒಂದು ವಿಸ್ತಾರವಾಗಿ ಜನಗಳಿಗೆ ಒಂದು ತಿಳ್ಕೊಟ್ಟ ನಿಮಗೆ ನಿಜವಾಗ್ಲೂ ಒಂದು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಜೊತೆಗೆ ನಿಮ್ಮ ಬಗ್ಗೆ ಯಾರು ಬಂದು ಮೀಟ್ ಆಗ್ಬೇಕು, ನಿಮ್ಗೆ ಇದ್ರ ಔಷಧಿ ತಗೋಬೇಕು ಅಂತ ಪಡೆದವರಿಗೆ ನಿಮ್ಮ ವಿಳಾಸವನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ ಅವರಿಗೆ ಕೊಡುವಂತ ವ್ಯವಸ್ಥೆ ಮಾಡ್ತೀನಿ. ಇಷ್ಟೊತ್ತು ನಮ್ಮ ಜೊತೆ ಇದ್ದಿದ್ದಕ್ಕೆ ನಿಮಗೆ ನಮಸ್ಕಾರ, ಧನ್ಯವಾದ ಹೇಳ್ತೀನಿ. ನಿಮ್ಗೂ ಸಹಿತ ನಮಸ್ಕಾರ ಹೇಳಿ ಸರ್ವರಿಗೂ ಒಳ್ಳೆಯದಾಗಿ.